ಕಾನೂನು ಹೋರಾಟದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಹಲವಾರು ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ತಾವೆಲ್ಲ ನೋಡಿದೀರಾ. ಉದಾಹರಣೆಗೆ ಪ್ರವೀಣ್ ಕೊಹ್ಲಿ ಹೆಸರನ್ನ ಯಾವುದೇ ಪೆನ್ಷನ್ದಾರರು ಕೇಳದೇ ಇರೋರು ಈ ಒಂದು ದೇಶದಲ್ಲಿ ಯಾರೂ ಇಲ್ಲ. ಪ್ರವೀಣ್ ಕೊಹ್ಲಿ ಅವರು ಯಾವುದೇ ಒಂದು ಪಬ್ಲಿಕ್ ಮೀಟಿಂಗ್ನಲ್ಲಿ ಕಾಣಿಸ್ಕೊಳ್ಳಲ್ಲ. ಅವರು ಕೇವಲ ಲೇಖನಿಯಿಂದ ಇಟ್ಕೊಂಡು ಕೂತ್ಕೊಂಡು ಇವತ್ತು ಸರ್ಕಾರನ ಎದುರಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಅವರ ಒಂದು ಲೇಖನಿ ಹೋಯ್ತು ಅಂತಂದ್ರೆ ಎದುರಿ ಗಡಗಡ ನಡುಗ್ತಾರೆ. 2800 RTI ಅಪ್ಲಿಕೇಶನ್ ದಾಖಲು ಮಾಡಿ ಇವತ್ತು ಮಾಹಿತಿ ಪಡೆದು ಲಕ್ಷಾಂತರ ಮಾಹಿತಿಗಳನ್ನು ಅವ್ರು ಇಟ್ಕೊಂಡು ಕೂತಿದ್ದಾರೆ. PF ಅಧಿಕಾರಿಗಳು ಇವತ್ತು ಹೆಸರಿರ್ತಕ್ಕಂಥ ಒಂದು ಏನು ದೌರ್ಜನ್ಯ ಇದೆ, ಧೋರಣೆ ಇದೆ, ಅವೆಲ್ಲವನ್ನು ಕೂಡ ಬಯಲು ಮಾಡ್ತಾರೆ. ಯಾಕೆ ಅಂತಂದ್ರೆ ಅಧಿಕಾರಿಗಳ ವರ್ತನೆ ಎಲ್ಲೇ ಮೀರಿ ನಡೀತಾ ಇದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ. 2014 ನಂತರ ನೀವು ಹೈಯರ್ ಪೆನ್ಷನ್ ಕೊಡಿ. 2014 ಕೆಳಗಡೆ ಇರೋರಿಗೆ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿದೆ 7,500 ಅಥವಾ 8,000 ಅಥವಾ 9,000 ರೂಪಾಯಿ ಇದೆ, ಅದನ್ನ ನೀವು ಲೆಕ್ಕಾಚಾರ ಮಾಡಿ ಅದನ್ನ ನಿರ್ಧಾರ ಮಾಡಬಹುದು ಅಂತೇಳಿ ಒಂದು ತೀರ್ಪದಲ್ಲಿ ಉಲ್ಲೇಖ ಮಾಡಿ ಈ 14 ನಂತರ ಅರ್ಜಿ ಹಾಕಬೇಕು, ಹೊಸದಾಗಿ ಅರ್ಜಿ ಹಾಕಬೇಕು. 4 ತಿಂಗಳು ಕಾಲಾವಕಾಶ ಕೂಡ ಕೊಟ್ಟಿದ್ರು. ಇದನ್ನ ಬೇಕಾದವ್ರು ಸರಿ ನಾವು ನಮ್ಮ ಈ ಸಭೆಯಲ್ಲೇ ಚರ್ಚೆ ಮಾಡಿದ್ದೇವೆ. ಇದೆಷ್ಟೆಲ್ಲ ಆದರೂ ಕೂಡ ನಾವೆಲ್ಲರೂ ಕೂಡ ಅರ್ಜಿ ಅಪ್ಲಿಕೇಶನ್ ಫೈಲ್ ಮಾಡಿದ್ವು. ಅರ್ಜಿ ಫೈಲ್ ಮಾಡಾದ್ಮೇಲೆ ಜಾಯಿಂಟ್ ಅಪ್ಲಿಕೇಶನ್ ಫೈಲ್ ಮಾಡಿದ್ಮೇಲೆ 1 ವರ್ಷ 1.5 ವರ್ಷ ಕಾಯ್ದ್ರು. 1.5 ವರ್ಷ ಬೇಕು ಅವರಿಗೆ ತೀರ್ಮಾನ ಮಾಡಕ್ಕೆ. ಯಾಕೆ ಅಂತಾದ್ರೆ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾನೂನು ಅಂಶಗಳನ್ನ ಮೊದಲನೇ ತಿಳಿಸಿ ಯಾರ್ಯಾರಿಗೆ ಪೆನ್ಷನ್ ಬರುತ್ತೆ ಅಥವಾ ಬರಲ್ಲ ಅನ್ನೋದನ್ನ ಹೇಳಿದ್ರೆ ನಾವು ಯಾರು 18 ಲಕ್ಷ ಜನ ಅರ್ಜಿ ಹಾಕೋ ಅವಶ್ಯಕತೆ ಇರಲಿಲ್ಲ. 18 ಲಕ್ಷ ಜನ ಅವರು ಎಲ್ಲಿ ಯಾವ ಸೈಬರ್ ಸೆಂಟರ್ಗಳಿಗೆಲ್ಲ ಹೋಗಿ ಅವರಿಗೆಲ್ಲ ದುಡ್ಡು ಕೊಟ್ಟು ಇದು ಮಾಡಿ ಅವರೆಲ್ಲ ಅಷ್ಟೆಲ್ಲ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಲಿಕ್ಕೆ ಈ ಅಧಿಕಾರಿಗಳ ಕಾರಣ. ಈ ಅಧಿಕಾರಿಗಳು ವ್ಯವಸ್ಥಿತವಾಗಿ ಸಮಂಜಸವಾಗಿ ಕಡಿತವನ್ನ ಮೇಲಾಧಿಕಾರಿಗಳಿಗೆ ಮಂಡಿಸಿ ಸರ್ಕಾರದ ಗಮನಕ್ಕೆ ತಂದು ಈ ರೀತಿಯಾಗಿ ನಮ್ಮ ಒಂದು ಬಜೆಟ್ ಎಷ್ಟು ಲಕ್ಷ ಎಷ್ಟು ಕೋಟಿ ಒಂದು ತಿಂಗಳಿಗೆ ಅಥವಾ ಒಂದು ತಿಂಗಳಿಗೆ ಸುಮಾರು 2 ಲಕ್ಷ ರೂಪಾಯಿ 2 ಲಕ್ಷ ಕೋಟಿ ಅಮೌಂಟ್ ಕಲೆಕ್ಟ್ ಆಗುತ್ತೆ. ಬರ್ತಕ್ಕಂಥ 5 ಕೋಟಿ ಜನಗಳಿಂದ 2 ಲಕ್ಷ ಕೋಟಿ ಅಮೌಂಟ್ ಬರ್ತಾ ಇದೆ. ಇವೆಲ್ಲವನ್ನು ಕೂಡ ಅಮೌಂಟ್ ಸಂಗ್ರಹಣೆ ಆಗ್ತಾ ಇದೆ. ಈಗ ಕಳೆದ ಕರೋನಾ ಪೀರಿಯಡ್ನಲ್ಲೇ ಕೂಡ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ತಾವೆಲ್ಲ ನೋಡಿದೀರಾ. ಈ ಕಾರ್ಪಸ್ ಫಂಡ್ ಬಗ್ಗೆ ಆವಾಗಿನ ಒಂದು ಫೈನಾನ್ಸ್ ಮಿನಿಸ್ಟರ್ ಒಂದು ಬಿಲ್ಲನ್ನ ಮಂಡಿಸಿ 58,000 ಕೋಟಿ ಕಾರ್ಪಸ್ ಅಮೌಂಟ್ ಇದೆ, ಅನ್ಕ್ಲೈಮ್ಡ್ ಅಮೌಂಟ್. ಅದಕ್ಕೆ ವಾರಸುದಾರರೇ ಇಲ್ಲ. ಅವರಿಗೆ ಆ ಅಮೌಂಟ್ನ ಅವರು ಪಡೆದಲೇ ತೀರೋಗಿದ್ದಾರೆ. ಅಂತ ಅಮೌಂಟನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದಾಗ ಅದನ್ನ ಆ ಮಾಹಿತಿಯನ್ನು ಪಾರ್ಲಿಮೆಂಟ್ನಲ್ಲಿ ಹೊರಗೆಡಿದ್ರು. ಇವೆಲ್ಲವೂ ಕೂಡ ವಾಸ್ತವಾಂಶ. ಈ ಅಮೌಂಟ್, ಈ ಕಾರ್ಪಸ್ ಅಮೌಂಟ್ ನಮಗೆ ಎಷ್ಟು ಕೊಡಬೇಕು? 98,000 ಕೋಟಿನ ಏನಾದ್ರು ಅಲಾಟ್ ಮಾಡಿದ್ರೆ ನಮ್ಮ ಒಂದು ವರ್ಷದ ಸಂಬಳ ಆಗುತ್ತೆ. ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಸರ್ಕಾರ ಆ ಒಂದು ಪರಿಗಣನೆ ಮಾಡಿ ನಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಆದರೆ ಅದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಇವೆಲ್ಲ ಕೂಡ ವಾಸ್ತವಾಂಶ. ಸ್ನೇಹಿತರೆ, ನಿಮಗೆ ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ ಈ ಶ್ಯಾಮರಾವ್ ಅಂತ ಕೇಳಿದ್ರೆ ನೀವು ಬೀದರ್ನಿಂದ, ಅವರು ಪ್ರತಿ ವಾರಕ್ಕೊಂದು ಕಾಗದ ಬರೀತಾರೆ. ಯಾರಿಗೆ? ಪ್ರಧಾನಮಂತ್ರಿ ಬರೀತಾರೆ, ಫೈನಾನ್ಸ್ ಮಿನಿಸ್ಟರ್ ಬರೀತಾರೆ, ರಾಷ್ಟ್ರಪತಿ ಬರೀತಾರೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಮಂತ್ರಿಗಳು ಕೂಡ ಬರೀತಾರೆ, ಮುಖ್ಯ ನ್ಯಾಯಾಧೀಶರಿಗೆ. ಇಷ್ಟೆಲ್ಲ ಮಾಡಿ ಈ ಒಂದು ಏನು ಈ ಮಾಹಿತಿಗಳು ಎಲ್ಲ ಪತ್ರಿಕೆಗಳು ಕೂಡ ಬರ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಏನು ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದೆ ಅಂತಂದ್ರೆ ಏನಿದ್ರ ಅರ್ಥ? ಇದು ಸರ್ಕಾರಕ್ಕೇನು ಇದಿಲ್ಲ, ಕಣ್ಣಿಲ್ವ ಅವ್ರಿಗೆ? ಇವನ್ನೆಲ್ಲವನ್ನು ಕೂಡ ಸರ್ಕಾರ ಪರಿಗಣಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ನಮಗೆ ಬರ್ತಕ್ಕಂಥ ಏನು ಪೆನ್ಷನ್ ಎಷ್ಟು ಸಾರಿ ಹೇಳ್ಬೇಕು ನಾವು? 1,000 ರೂಪಾಯಿ ಪೆನ್ಷನ್ ಬರುತ್ತೆ, 1,000, 2,000, 2,500 ರೂಪಾಯಿ. ಈ ಅಮೌಂಟ್ನಲ್ಲಿ ಜೀವನ ನಿರ್ವಹಣೆ ಮಾಡಕ್ ಸಾಧ್ಯ ಇದೆಯಾ? ಇಂಥ ಒಂದು ಪರಿಸ್ಥಿತಿನ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವು ಮಾಡಿರ್ತಕ್ಕಂಥ ಸೇವೆ, ನಾವು ನಡೆದು ಬಂದಿರತಕ್ಕಂಥ ದಾರಿ, ಇವೆಲ್ಲವನ್ನು ಕೂಡ ಗಣನೆ ತಗೊಂಡು ಸರ್ಕಾರ ಕ್ರಮವಹಿಸಿ ನಮ್ಮ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಆದರೆ ಇವತ್ತಿನವರೆಗೂ ಕೂಡ ಸರ್ಕಾರ ಯಾವುದೇ ಒಂದು ಕ್ರಮ ಕೈಗೊಳ್ಳುವುದು ಅತ್ಯಂತ ದುರಂತದ ಸಂಗತಿ ಅಂತಕ್ಕಂಥ ಮಾತನ್ನ ನಾನಾದ್ರೂ ಹೇಳ್ತೀನಿ. ಸ್ನೇಹಿತರೆ,